ಸಲ ನೀವೇ ಕಮೆಂಟ್ ಮಾಡ್ಬಿಡ್ತೀರಾ ಏನ್ ಸಂಗೀತ ಇಷ್ಟೊಂದು ಗಲೀಜ ನೀವು ಅಂತ. ಇನ್ನೊಂದು ವಿಷಯದ ಬಗ್ಗೆ ಮಾತಾಡಬೇಕು. ಅಕ್ಟೋಬರ್ 26, 27 ಬಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 year ಆಗುತ್ತೆ. ನನಗೂ ಪೇಮೆಂಟ್ ಬರ್ತಿದೆಯೋ ಇಲ್ವಾ, ಬಂದ್ರೂ ಎಷ್ಟು ಬರುತ್ತೆ ನೋಡ್ಬೋದು. ಏನಮ್ಮ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಒಬ್ರು ಬ್ಯಾಗ್ ಪರ್ಮಿಷನ್ ಇಲ್ಲದ್ರೆ ಚೆಕ್ ಮಾಡೋದು ತಪ್ಪಲ್ವಾ? ನಮ್ಮ ಅತ್ತೆ ಮನೆಯದು ಓನ್ ಟೂರ್ ಮಾಡಿ ಅಂತ ತುಂಬಾ ಕಮೆಂಟ್ ಬರ್ತಾ ಇದೆ. ಊಟ ಹಾಕೊಟ್ಟಿದ್ದಾರೆ, ಊಟ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇದು ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಮ್ಮಂಗೆ ಪ್ರ್ಯಾಂಕ್ ಮಾಡಿದ್ದು ಅಲ್ವಾ, ಅದೇ ದಿವಸದ್ದು ಇದು ವ್ಲಾಗ್ ಆಗಿರುತ್ತೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಈಗ ತಾನೇ ಜಸ್ಟ್ ಹಸ್ಬೆಂಡ್ ಹೊರಟ್ರು. ಹಸ್ಬೆಂಡ್ ಟಿಫನ್ ಮಾಡಲಿಲ್ಲ, ಹೊರಗಡೆ ಮಾಡ್ಕೋತೀನಿ ಬಿಡಪ್ಪ ಅಂದ್ಬಿಟ್ಟು ಹೋದ್ರು. ಯಾಕಂದರೆ ಸ್ವಲ್ಪ ಕೆಲಸ ಇತ್ತು, ಎಡಿಟಿಂಗ್ ಕೆಲಸ ಇತ್ತು. ಎಡಿಟಿಂಗ್ ಮುಗಿಸ್ಕೋತಾ ಇದ್ದೆ ನಾನು. ಅದಕ್ಕೆ ಬ್ಯುಸಿ ಇದೆಯಾ ಬಿಡು, ನಾನು ಹೋಗ್ತೀನಿ ಹೊರಗಡೆ ಟಿಫನ್ ಮಾಡ್ಕೋತೀನಿ ಅಂದ್ಬಿಟ್ಟು ಹೋದ್ರು. ನಾವು ಈಗ ತಾನೇ ಮ್ಯಾಗಿ ಮಾಡ್ಕೊಂಡು ತಿಂದು. ನನ್ನ ಮಗಳು ತುಂಬ ಕೇಳ್ತಾ ಇದ್ಲು, ನಾನಂತೂ ಕೊಡೋದೇ ಇಲ್ಲ. ನಾನು ಇಲ್ಲಿ ಮಾಡದೇ ಇರೋದಕ್ಕೆ ನಮ್ಮ ಅತ್ತೆ ಮನೆಗೆ ಹೋದಾಗ ಮಾಡಿಸ್ಕೊಂಡು ತಿಂತಾಳೆ ಮ್ಯಾಗಿನ. ಅಮ್ಮ ಮಾಡ್ಕೊಡಲ್ಲ, ನೀವೇ ಮಾಡ್ಕೊಡಿ ಅಂತ. ಇವತ್ತು ನನಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಅದು ಅಲ್ಲದೆ ನನ್ನ ಮಗಳು ಇಬ್ಬರು ಕೇಳ್ತಾ ಇದ್ರು, ಅಮ್ಮ ಮ್ಯಾಗಿ ಮಾಡ್ಕೊಡಿ ಅಂತ. ನಾನು 6 months ಒಂದ್ಸತಿನೂ ಮ್ಯಾಗಿ ಮಾಡಲ್ಲ, ತುಂಬ ಅಪರೂಪ ಮ್ಯಾಗಿ ಮಾಡೋದು. ಇವತ್ತು ನನಗೂ ಕೆಲಸ ಇತ್ತಲ್ಲ, ಬೇಗ ಆಗ್ಬಿಡುತ್ತೆ. ಪಾಪ ಮಕ್ಕಳು ತುಂಬ ದಿವಸದಿಂದ ಕೇಳ್ತಾ ಇದ್ರಲ್ಲ ಅಂದ್ಬಿಟ್ಟು ಮಾಡಿಕೊಟ್ಟೆ. ಈಗ ನಾನು ಅದೇ ತಿಂದೆ. ಇವಾಗ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಗಲೀಜಾಗಿದೆ ಮನೆ ಮಾತ್ರ. ಅಡುಗೆ ಮನೆಯೂ ಅಷ್ಟೇ, ಮೇಲೆ ಕ್ಲೀನ್ ಮಾಡ್ಕೊತಿದ್ದೆ. ಡೀಪಾಗಿ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಸೌಂಡ್ ಮಾಡಬಾರ್ದು, ಅವಾಗ ಸೌಂಡ್ ಮಾಡ್ತಾ ಇರ್ತಾನೆ ನನ್ನ ಮಗ. ಅವನದೊಂದು ಅದೇ ನೋಡಿ. ವ್ಲಾಗ್ ಮಾಡಬೇಕಾದ್ರೆ ನಾನು ಒಂದು 2-3 ವ್ಲಾಗಲ್ಲಿ ಕುಣಿಸ್ಕೊಂಡ್ಬಿಟ್ಟು ಇವಾಗ ಇಲ್ಲೇ ಕುಣಿಸ್ಕೊಳ್ಳಮ್ಮ ಅಂತ ಕೇಳ್ತಾನೆ. ಓಕೆನಾ? ಹ್ಯಾಪಿ ಅಂದರೆ ಹ್ಯಾಪಿ ಬರ್ತ್ಡೇ ಅಂತಾನೆ. ಮ್ಯಾಗಿ ಮಾಡಿಕೊಟ್ಟೆ, ಮಕ್ಕಳು ತಿಂದರು, ನಾನು ತಿಂದು. ಡೀಪ್ ಕ್ಲೀನಿಂಗು ಮನೇನ ಏನು ಕ್ಲೀನ್ ಮಾಡಿಲ್ಲ, ಮೇಲೆ ಅಷ್ಟೇ ಒರೆಸ್ಕೊತಾ ಇದ್ದೆ. ಯಾಕಂದರೆ ನನಗೆ ಟೈಮ್ ಸಾಲ್ತಾ ಇದ್ದಿಲ್ಲ. ಪಾರ್ಲರ್ಗೆ ಹೋಗ್ತಾ ಇದ್ನಲ್ಲ ಮಧ್ಯಾಹ್ನ ಟೈಮು, ಅದರಿಂದ ಒಂದು 15 days ಆಯಿತು. ಎಲ್ಲ ಗಲೀಜಾಗ್ಬಿಟ್ಟಿದೆ. ಹಬ್ಬ ಹತ್ರದಲ್ಲಿ ಇತ್ತಲ್ಲ ಅಂದ್ಬಿಟ್ಟೆ ನಾನು ಸೋಂಬೇರಿ ಆಗಿಬಿಟ್ಟೆ. ಹಬ್ಬ ಇದೆಯಲ್ಲ ಬಿಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಫಸ್ಟು ರೂಮ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಖಂಡಿತ ರೂಮ್ನ ತೋರಿಸಲ್ಲ. ನೀವೇ ಕಮೆಂಟ್ ಮಾಡಿಬಿಡ್ತೀರಾ ಏನು ಸಂಗೀತ ಇಷ್ಟೊಂದು ಗಲೀಜ ನೀವು ಅಂತ. ಆ ಥರ ಆಗಿಬಿಟ್ಟಿದೆ. ಅಂದರೆ ನಾನು ಅಷ್ಟು ಗಲೀಜು ಮಾಡ್ಕೊಳ್ಳಲ್ಲ, ಈ ಸತಿ ಯಾಕೋ ಆ ಥರ ಆಗೋಯ್ತು. ನನ್ನ ಮಗ ಇರೋದಕ್ಕೆ ನಾನು ಸ್ವಲ್ಪ ಬ್ಯುಸಿಯಾಗೋದೆ, ಮಾಡೋಕ್ಕಾಗಲಿಲ್ಲ. ಇವಾಗ ರೂಮ್ ಕಡೆಯಿಂದ ನನ್ನ ಮಗಳು ನನಗೆ ಎಲ್ಪ್ ಮಾಡ್ತಾಳೆ. ನನ್ನ ಮಿನಿ ಎಲ್ಪರ್ ಅಂದರೆ ನನ್ನ ಮಗಳು ಎಲ್ಪ್ ಮಾಡ್ತಾಳೆ. ಅವಳು ಅಂದರೆ ಸಣ್ಣ ಪುಟ್ಟ ಐಟಮ್ಸ್ ಎತ್ಕೊಡೋದು, ಒರೆಸ್ಕೊಡೋದು ಇದೆಲ್ಲ ಮಾಡ್ತಾಳೆ. ಜಾಸ್ತಿ ಏನು ಕೆಲಸ ಮಾಡಿಸಲ್ಲ ನಾನು, ಅಂದರೆ ಮಾಡೋಕ್ಕೆ ಬರಲ್ಲ, ಕಲಿಬೇಕು ಅಂತಲೇ ಮಾಡಿಸ್ತಾ ಇರೋದು ಅವಳ ಹತ್ರ. ನನ್ನ ಮಗ ಮಲ್ಕೋತಾನೆ, ಮ್ಯಾಗಿ ತಿಂದು ಬಾಯಿ ಒರೆಸ್ಕೊಂಡಿಲ್ಲ. ಗಬ್ಬ ಇದು ಒರೆಸ್ಬೇಕಾ? ಇವನಂತೂ ಎಲ್ಲದರಲ್ಲೂ ಅವ್ರ ಅಕ್ಕನ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾನೆ. ಬಾಯಿ ಒರೆಸ್ನಿಲ್ಲ, ನಿಕ್ಕರ್ ಹಾಕ್ನಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಎಲ್ಲ ಅವಳ ಮೇಲೆ ಹೇಳ್ತಾನೆ ಯಾವಾಗ್ಲೂ. ಚಕ್ಲಿ ಇವಾಗ ಒಂದು ಗ್ಲಾಸ್ ಕಾಫಿ ಇಟ್ಟಿದ್ದೀನಿ. ಸ್ವಲ್ಪ ಎಡಿಟಿಂಗ್ ಮಾಡಿದೆ. ಇವಾಗ ವಿಡಿಯೋ ನೋಡಿರೋದಕ್ಕೆ ಕಣ್ಣೆಲ್ಲ ಚುಚ್ಚುತ್ತೆ. ಯಾವಾಗಲೂ ಅಷ್ಟೇ, ಒಂದು ಗ್ಲಾಸ್ ತೊಗೋಬೇಕು ಎಡಿಟ್ ಮಾಡಬೇಕಾದ್ರೆ. 1 hour 1.5 hour ಕಂಟಿನ್ಯೂಸ್ ಆಗಿ ಮೊಬೈಲ್ ನೋಡ್ತೀವಲ್ವ, ಅದರಿಂದ ಸ್ವಲ್ಪ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಒಂದು ಗ್ಲಾಸ್ ತೊಗೋಬೇಕು. ಯಾಕೋ ಕಣ್ಣು ಚುಚ್ತಾಯಿತ್ತು, ಅದಕ್ಕೆ ತಲೆಭಾರ. ಯಾವಾಗಲೂ ಅಷ್ಟೇ ಎಡಿಟಿಂಗ್ ಮಾಡಿದಾಗೆಲ್ಲ ತಲೆಭಾರ ಆಗುತ್ತೆ. ಅದರಿಂದ ಸುಮ್ಮನಿರಬೇಕು. ಅದರಿಂದ ಇವಾಗ ಕಾಫಿ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ. ಕಾಫಿ ಕುಡಿದು ನಾನು ಜಾಸ್ತಿ ಕುಡಿಯಲ್ಲ, ಬೆಳಗ್ಗೆ ಒಂದು ಟೈಮು ಇಲ್ಲ ಸಂಜೆ ಒಂದು ಟೈಮ್ ಕುಡ್ಕೊತೀನಿ. ಇವತ್ತು ಕೆಲಸ ಮಾಡ್ತಿದ್ನಲ್ಲ, ಸ್ವಲ್ಪ ಎನರ್ಜಿ ಬರಲಿ ಅಂದ್ಬಿಟ್ಟು ಕಾಫಿಗೆ ಇಟ್ಟಿದ್ದೀನಿ. ಕಾಫಿ ಕುಡಿದು ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋಣ. ಸೌಂಡು ಯಾರೋ ಡ್ರಿಲ್ಲಿಂಗ್ ಮಿಷಿನಲ್ಲಿ ಸೌಂಡ್ ಮಾಡ್ತಾ ಇದ್ದಾರೆ. ಇಲ್ಲಂತೂ ತುಂಬ ಡಿಸ್ಟರ್ಬೆನ್ಸು, ನಮ್ಮ ಏರಿಯಾದಲ್ಲಂತೂ ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸು. ಸ್ಕೂಲಲ್ಲಿ ಇವತ್ತು ಇದಲ್ವಾ ಇಂಡಿಪೆಂಡೆನ್ಸ್ ಡೇ, ಅದೊಂದು ಡ್ರಮ್ ಸೆಟ್ ಬಾರಿಸ್ತಲೇ ಇದ್ದರು. ಇವಾಗ ಅದು ಸ್ಟಾಪ್ ಆಯಿತು, ಇಲ್ಲಾರೋ ಸ್ಟಾರ್ಟ್ ಮಾಡಿಕೊಂಡ್ರು. ಒಂದು ವಿಷಯದ ಬಗ್ಗೆ ಮಾತಾಡಲೇಬೇಕು. ನಾನು ಒಂದು 4 to 5 ವ್ಲಾಗ್ಸಿಂದ ಮಾತಾಡೋಣ ಅಂದ್ಕೊಂಡು ಮರ್ತೇ ಹೋಗ್ತಾ ಇತ್ತು.
ಇವತ್ತು ಹೇಳ್ತೀನಿ. ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇದೆಯಾ ಅಂತ ತುಂಬ ಕಮೆಂಟ್ಸ್ ಬರ್ತಾ ಇದೆ. ಅದ್ರ ಬಗ್ಗೆ ನಾನು ಇನ್ನೊಂದು 2 ಮಂತ್ಸ್ ಬಿಟ್ಕೊಂಡು ಹೇಳ್ತೀನಿ. ಯಾಕಪ್ಪ 2 ಮಂತ್ಸು ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 10 ಮಂತ್ಸ್ ಆಯಿತು. ಇನ್ನು 2 ಮಂತ್ಸ್ ಬಿಟ್ಕೊಂಡ್ರೆ ಅಕ್ಟೋಬರ್ 26 27 ಬಂದರೆ ಆಯ್ತಾಯಿತು, ಆಫ್ ಮಾಡಿದ್ದೀನಿ. ಅಕ್ಟೋಬರ್ 26 27 ಬಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಆಗುತ್ತೆ. ನನ್ನ 1 ಇಯರ್ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೂ ಯೂಸ್ಫುಲ್ ಆಗಲಿ, ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೂ ಯೂಸ್ಫುಲ್ ಆಗಲಿ. ಅದ್ರ ಪ್ರೊಸೀಜರ್ ಏನು, ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಎಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟು ಮಟ್ಟಿಗೆ ನಾನು ತಿಳಿಸ್ಕೊಡೋಣ ಆ ವಿಡಿಯೋದಲ್ಲಿ ಅಂತ ಇದ್ದೀನಿ. ಅದರಲ್ಲೇ ನಾನು ಶೇರ್ ಮಾಡ್ಕೊತೀನಿ. ನನಗೂ ಪೇಮೆಂಟ್ ಬರ್ತಿದೆಯೋ ಇಲ್ವಾ, ಬಂದ್ರೂ ಎಷ್ಟು ಬರುತ್ತೆ ಏನು ಅಂತ ನಾನು ಆ ವಿಡಿಯೋದಲ್ಲಿ 1 ಇಯರ್ ಜರ್ನಿ ಅಂತ ಮಾಡ್ತೀನಿ. ಅದರಲ್ಲಿ ನಾನು ಎಲ್ಲ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ ಮಾಡೋರ್ಗು ಯೂಸ್ಫುಲ್ ಆಗಬೇಕು. ಸ್ಟೆಪ್ ಬೈ ಸ್ಟೆಪ್ ಏನು ಫಾಲೋಅಪ್ ಮಾಡಬೇಕು ನಾವು ಯೂಟ್ಯೂಬ್ ಮಾಡಬೇಕಾದ್ರೆ ಅಂತ ನಾನು ಖಂಡಿತ ತಿಳಿಸ್ಕೊಡ್ತೀನಿ ನಿಮಗೆ. ಅದರಿಂದ ನಾನು ಕಮೆಂಟಲ್ಲಿ ಎಲ್ಲೂ ರಿಪ್ಲೈ ಮಾಡ್ತಾ ಇಲ್ಲ. ಯಾರು ಏನೂ ತಿಳ್ಕೊಬೇಡಿ, ಎಷ್ಟು ಕೇಳಿದ್ರು ಹೇಳಲ್ವಲ್ಲ ಅಂತ. ಖಂಡಿತ 1 ಇಯರ್ ಜರ್ನಿ ಅಂತ ವಿಡಿಯೋಸ್ ಮಾಡ್ತೀನಲ್ಲ ಅದರಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಇವಾಗ ಕಾಫಿ ಕುಡಿದು ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಅಲ್ವಪ್ಪ. ನೀವು ಏನು ಮಾಡಬೇಕು? ಮಲ್ಕೋಬೇಕು. ಓಕೆ, ಏನು ಮಾಡಬೇಕು? ಮಲ್ಕೋಬೇಕು. ಇದು ಆಟ ಆಡ್ತಾಳೆ, ಆಟ ಆಡ್ತಾಳೆ. ನನ್ನ ಜೊತೆ ಆಟ ಆಡ್ತಾಳೆ. ಅವ್ನಿಗೆ ಹೊಟ್ಟೆ ಉರಿ ಗಾಯ್ಸ್, ತುಂಬ ಹೊಟ್ಟೆ ಉರಿ ಪಡ್ತಾನೆ. ನನ್ನ ಮಗಳು ಎಷ್ಟೇ ತಮ್ಮ ಅಂತ ಅವಳು ಮನಸ್ಸಿಂದ ಇಷ್ಟಪಟ್ಟರು ಸಣ್ಣ ಸಣ್ಣ ವಿಚಾರಕ್ಕೂ ನಾವು ಚಾಕ್ಲೇಟ್ ಕವರ್ ಅಲ್ಲ, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಗರಂ ಮಸಾಲ. ಸಣ್ಣ ಸಣ್ಣ ವಿಚಾರಕ್ಕೂ ಹೊಟ್ಟೆ ಉರಿ ಪಡ್ತಾನೆ ಈ ನನ್ನ ಮಗ. ಸರಿ ಹೋಗು ಕೆಳಗಡೆ ಹೇಳಿ. ಗನ್ ಕೊಡಲ್ಲ ನೋಡಿ. ಗನ್ನು ಮೇಲ್ಗಡೆ ನನ್ನ ಹಸ್ಬೆಂಡು ಫ್ರೆಂಡ್ಗೆ ಬಾವುಟ ಬೇಕು ಅಂತ ಹುಡುಕ್ತಾ ಇದ್ರು. ಅವಾಗ ಅವ್ನು ಚಿಕ್ಕ ವಯಸ್ಸಲ್ಲಿ ತಂದಿದ್ದು ಗನ್ನು ಚೆನ್ನಾಗಿದೆ, ಸಖತ್ತಾಗಿದೆ. ಇನ್ನು ಆಟ ಆಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ನಾವು ಹಾಳು ಮಾಡ್ತಾನೆ ಅಂದ್ಬಿಟ್ಟು ಅದಕ್ಕೆ ಕೇಳ್ತಾ ಇದ್ದಾನೆ ಗನ್ ಕೊಡಿ ಅಂತ. ಇವಾಗ ಕಾಫಿ ಕುಡಿದು ಕ್ಲೀನಿಂಗ್ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ನಮ್ಮ ರೂಮ್ ತೋರಿಸಲ್ಲ ನಾನು, ಆಗಲೇ ಹೇಳ್ದಂಗೆ ನೋಡ್ಬೋದು ಮನೆಯೆಲ್ಲ ಇಷ್ಟು ಮಿಸ್ ಆಗಿದೆ ಅಂತ. ಪಾರ್ಲರ್ಗೆ ಹೋಗಬೇಕಾಗಿತ್ತು, ಡೈಲಿ ಇಷ್ಟೊತ್ತಿಗೆ ಹೋಗ್ತಾ ಇದ್ದೆ. ಆದರೆ ಇವತ್ತು ಕ್ಲೀನಿಂಗ್ ಇತ್ತಲ್ಲ, ಅದರಿಂದ ಸಂಜೆ ಬರ್ತೀನಿ ಅಂತ ಕಾಲ್ ಮಾಡಿ ಹೇಳಿದ್ದೀನಿ. ಒಂದು 5 o'clock ಒಳಗೆ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ನನ್ನ ಮಕ್ಳಿಗೂ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು. ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಇವಾಗ ಕ್ಲೀನಿಂಗ್ ಫಸ್ಟು ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಡ್ಚ ಬಟ್ಟೆ ಇತ್ತು ಎಲ್ಲ ಈಚೆ ಹಾಕ್ಬಿಟ್ಟಿದ್ದೀನಿ. ಇವಾಗ ಇದು ಸ್ವಲ್ಪ ಚೇಂಜ್ ಮಾಡ್ಕೊತೀನಿ. ಡ್ರೆಸ್ಸಿಂಗ್ ಟೇಬಲ್ ಈ ಥರ ಇಟ್ಕೊಂಡಿದ್ದೆ. ಯಾಕೋ ನಮಗೆ ರೆಡಿ ಆಗೋಕ್ಕೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ, ಸ್ವಲ್ಪ ಬೆಳಕು ಬೀಳುತ್ತೆ ಎಲ್ಲ, ನೆರಳು ಅನಿಸುತ್ತೆ. ಅದಕ್ಕೆ ಇದು ಟೈಲರಿಂಗ್ ಮಿಷಿನ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಸ್ವಲ್ಪ. ಈ ಟೈಲರಿಂಗ್ ಮಿಷಿನ್ನ ಆ ಕಡೆ ಹಾಕ್ಕೊಂಡು ಹಿಂಗೆ ಡ್ರೆಸ್ಸಿಂಗ್ ಟೇಬಲ್ ಈ ಕಡೆ ಹಾಕೊತೀನಿ. ನಾನು ಅವಾಗವಾಗ ಚೇಂಜ್ ಮಾಡ್ತಲೇ ಇರ್ತೀನಿ. ನನಗೆ ಯಾವ ಥರ ಬೇಕೋ ಈ ಥರ ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ನನಗೆ ಯಾವ ಥರ ಬೇಕೋ ಆ ಥರ ಆವಾಗ ಮನೆ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಪ್ಲೇಸ್ ಚೇಂಜ್ ಮಾಡ್ತಾ ಇರ್ತೀನಿ. ಐಟಮ್ಸ್ದು ಅಲ್ಲಿದ್ದು ಇಲ್ಲಿಗಿಡೋದು, ಇಲ್ಲಿದ್ದು ಅಲ್ಲಿಗಿಡೋದು, ಇಳಿಯೋದು. ಅದಕ್ಕೂ ಓನರ್ ಓಡ್ ಬರ್ತಾರೆ ಏನದು ಸೌಂಡು ಅಂತ. ಆದರೂ ಏನು ಮಾಡೋಕ್ಕಾಗಲ್ಲ, ನಮ್ಗೆ ಯಾವ ಥರ ಇಷ್ಟನೋ ಆ ಥರ ಜೋಡಿಸ್ಕೋಬೇಕಲ್ವ. ಅದರಿಂದ ನೋಡ್ಬೋದು ವಾರ್ಡ್ರೋಬ್ ಬಟ್ಟೆ ಏನು ಜೋಡಿಸೋಂಗಿಲ್ಲ, ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡು ಅಷ್ಟೇ ಜೋಡಿಸಿಟ್ಕೊಂಡಿದ್ದೀನಿ. ಲಾಸ್ಟ್ ವೀಕು ಅದನ್ನೇ ಒಂದು ದಿವಸ ಫುಲ್ಲು ಕೆಲಸ ಆಯಿತು. ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಜಾಸ್ತಿ ಯೂಸ್ ಮಾಡೋವಂಥದ್ದು ಸ್ಯಾರಿ ಇಲ್ಲಿ ಇಟ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ಸಿಂಪಲ್ಲಾಗಿ ವಾರ್ಡ್ರೋಬ್ಗೆ ಏನು ಕೈ ಹಾಕಲ್ಲ ನಾನು, ಯಾಕಂದರೆ ಸ್ವಲ್ಪ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀನಲ್ಲ ಅದರಿಂದ. ಇಲ್ಲಿ ಸ್ವಲ್ಪ ಶರ್ಟ್ಸ್ ಎಲ್ಲ ಹ್ಯಾಂಗರಲ್ಲಿ ಹಾಕಿಟ್ಟಿದ್ದೀನಿ. ಜೀನ್ಸ್ ಆ ಕಡೆ ಮಡಿಚಿಟ್ಕೊಂಡಿದ್ದೀನಿ. ಡೈಲಿ ಯೂಸ್ ಬಟ್ಟೆ ಕೆಳಗಡೆ ಇಟ್ಕೊಂಡಿದ್ದೀನಿ. ಅದರಿಂದ ನನ್ನ ಹಸ್ಬೆಂಡ್ದು ಏನು ಮುಟ್ಟಲ್ಲ. ಸ್ವಲ್ಪ ನನ್ನ ಮಗಳದು ನನ್ನ ಮಗಂದು ಬಟ್ಟೆ ಜೋಡಿಸ್ಕೋಬೇಕು. ಕೆಲಸ ಎಲ್ಲ ಮುಗಿದು ಟೈಮ್ ಹುಡಿದ್ರೆ ಜೋಡಿಸ್ಕೋತೀನಿ. ಇಲ್ಲ ಅಂದರೆ ನಾಳೆ ಸಂಜೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಕ್ಲೀನಿಂಗ್ ಮುಗಿಸ್ಕೊತೀನಿ. ಫಸ್ಟು ಸಿಕ್ಕಾಬಟ್ಟೆ ಧೂಳಾಗಿದೆ. ಪರ್ಕೆ ತಗೋ ಬಾಮ್, ಕೂಲರ್ ಈಚೆ ಇಟ್ಬಿಟ್ಟು ಬೇಕಾದ್ರೆ ತಗೊಳ. ಅದು ಬೇಡ, ಪರ್ಕೆ ತಗೋಬಾ. ನೋಡು ನನ್ನ ಮಗ ಬಂದಲ್ಲೇ ಕೈ ಹಾಕ್ತಾ ಇದ್ದ, ಎಲ್ಲ ಎಳಿತಾ ಇದ್ದ. ಹಂಗೆ ಮಾಷ ಗೊಂಬೆ ಹಾಕಿ ಕುಣಿಸ್ಬಿಟ್ಟಿದ್ದೀನಿ. ಇನ್ನು ಅಳ್ಳಾಡಲ್ಲ. ಅದು ಬಂದರೆ ನಮ್ಗೆ ಆರಾಮು, ಕೆಲಸ ಮುಗಿಸ್ಕೊಳ್ಳೋಕ್ಕೆ ಆರಾಮ್ ಅನ್ಸುತ್ತೆ. ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಿಸ್ ಆಗಿದೆ ನೋಡ್ಬೋದು, ಏನು ಕ್ಲೀನ್ ಮಾಡಿಲ್ಲ. ಇವಾಗ ಫಸ್ಟು ಡ್ರೆಸ್ಸಿಂಗ್ ಟೇಬಲ್ ಈ ಕಡೆ ಶಿಫ್ಟ್ ಮಾಡಿ ಜೋಡಿಸ್ಕೊಂಡು ಅದಾದ್ಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ. ಆ ಕೆಳಗಡೆ ಧೂಳು ಇದ್ರ ಮೇಲೆ ನೀನು ಎಲ್ಲ
ಒಳ್ಳೇದು ಅಂದಿದ್ದು. ಸ್ವಲ್ಪ ನನ್ನ ಮಗಳು ಸೋಂಬೇರಿ, ಕೆಲಸ ಏನು ಮಾಡ್ಸಲ್ಲ ಜಾಸ್ತಿ ನಾನು, ಅದರಿಂದ ಸೋಂಬೇರಿ ಆಗಿದ್ದಾಳೆ. ಇದೆಲ್ಲ ಈ ವರ್ಷದ ಬುಕ್ಕು, ಡಿವೈಡ್ ಮಾಡ್ಕೋಬೇಕು ನೀನು, ಯಾವ್ದು ಬೇಕು ಯಾವ್ದು ಬೇಡ ಅಂತ. ನಿಜವಾಗ್ಲೂ ಮನೆ ಕೆಲಸಗಳು ಎಷ್ಟು ಮಾಡಿದ್ರು ಮುಗಿಯಲ್ಲ. ಇಷ್ಟೆಲ್ಲ ಮುಗಿಸ್ಕೊಂಡ್ರು ಲಾಸ್ಟಲ್ಲಿ ಏನಾದರೂ ಒಂದು ಬಾಕಿ ಇರುತ್ತೆ. ನನಗಂತೂ ಹಾಗೆ ಆಗುತ್ತೆ, ಇದು ಮಾಡಬೇಕಾಗಿತ್ತು ಅದು ಮಾಡಬೇಕಾಗಿತ್ತು ಅಂತ ಲಾಸ್ಟಲ್ಲಿ ಅನಿಸುತ್ತೆ. ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ಎಲ್ಲ ಸ್ವಿಚ್ ಬೋರ್ಡ್ ಒರೆಸ್ಕೋಬೇಕು, ಕಿಟಕಿಗಳು ಒರೆಸ್ಕೋಬೇಕು. ನಾನೇನು ಲಕ್ಷ್ಮಿ ಕುಣಿಸಲ್ಲ, ಆದ್ರೂ ವರ್ಷ ಕ್ಲೀನ್ ಮಾಡಿ ವರಲಕ್ಷ್ಮಿ ಪೂಜೆ ಮಾಡ್ತೀನಿ. ಅಂದರೆ ಲಕ್ಷ್ಮಿ ಏನು ಮಾಮೂಲಿ ಮನೇಲಿ ಕಳಸ ಇಡ್ತೀನಲ್ಲ, ಅದಕ್ಕೇ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಷ್ಟೇ. ಲಕ್ಷ್ಮಿ ಕುಣಿಸಲ್ಲ, ಆದರೂ ವರ್ಷ ಮನೆ ಕ್ಲೀನ್ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಅದರಿಂದ ಈ ವರ್ಷನೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅವನಂತೂ ನನ್ನ ಮಗ ಹಳೆ ಸ್ಟೋರೀಸ್ ಹೇಳ್ತಾ ಇರ್ತಾನೆ ಊರ್ದು, ಹಂಗೆ ಅಮ್ಮ ಹಿಂಗೆ ಅಮ್ಮ ಅಂತ. ನೋಡಿ ಅವನಿದ್ರೆ ಟೈಮ್ ಪಾಸ್ ಆಗುತ್ತೆ, ನಂಗೆ ತಲೆನೋವು ಬರುತ್ತೆ. ಅಂದ್ರೆ ಅವನಿದ್ರೆ ತಲೆನೋವು ಬರಲ್ಲ, ಅಷ್ಟು ತಲೆ ತಿಂತಾನ. ಹೋಗಪ್ಪ, ಎಲ್ಲ ಬೇಕು ಬೇಡ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದೀನಿ ಡ್ರೆಸ್ಸಿಂಗ್ ಟೇಬಲ್ಗೆ. ಇವಾಗೆಲ್ಲ ಡಿವೈಡ್ ಮಾಡಿಕೊಂಡು ರೆಡಿ ಮಾಡಬೇಕು. ಹಿಂದೆಗಡೆ ಯಾವಾಗ ಅವ್ರ ಮ್ಯೂಸಿಕ್ ಲವರ್ಸು ಯಾವಾಗಲೂ ಮ್ಯೂಸಿಕ್ ಹಾಕ್ದಂಗೆ ಇರ್ತಾರೆ ಮನೆ. ಸೌಂಡಲ್ಲಿ ಓಡ್ಬಿಡುತ್ತೆ ಅವನಲ್ಲಿ. ನೋಡ್ಬೋದು ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ಎಷ್ಟು ವೇಸ್ಟ್ ಇದೆ ಅಂತ. ಇದರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಡಿವೈಡ್ ಮಾಡಿ ಎಲ್ಲ ಎತ್ತಿಟ್ಕೊಂಡು ಬಿಸಾಕಬೇಕು. ಇದರಲ್ಲಿ ಯೂಸ್ ಆಗೋದಕ್ಕಿಂತ ಬಿಸಾಕೋದೇ ಜಾಸ್ತಿ ಇದೆ. ಇಷ್ಟು ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ. ಅಂದರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಕ್ಲೀನಿಂಗ್ ಮಾಡಲಿಲ್ಲ, ಕೆಲಸ ಬಿಟ್ಟ ಮೇಲೂ ಕ್ಲೀನಿಂಗ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಅದರಿಂದ ಈ ಥರ ಆಗ್ಬಿಟ್ಟಿದೆ. ಎಲ್ಲದಕ್ಕಿಂತ ಜಾಸ್ತಿ ಅಂದರೆ ನನ್ನ ಮಕ್ಕಳು ಶಿರಾಪೆ ಜಾಸ್ತಿ ಇದೆ. ಎಲ್ಲ ಬಿಸಾಕ್ಬಿಡ್ತೀನಿ. ಬಿಸಾಕ್ಬಿಟ್ಟು ಯಾವ್ದು ಬೇಕೋ ಎಲ್ಲ ಎತ್ತಿಟ್ಕೋಬೇಕು. ಫಸ್ಟು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು ಒರೆಸ್ತಾ ಇದ್ದೀನಿ. ಇವಾಗ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮುಗೀತು. ನಾವು ಇದಿಷ್ಟು ಕ್ಲೀನ್ ಮಾಡೋಕ್ಕೆ 1 ಅವರಿಂದ 1.5 ಅವರ್ ತೊಗೊಂತು. ನೋಡ್ಬೋದು ಸಿಂಪಲಾಗಿ ಜೋಡಿಸ್ಕೊಂಡಿದ್ದೀನಿ. ಏನು ಅವಶ್ಯಕತೆ ಇಲ್ವೋ, ಏನು ವೇಸ್ಟ್ ಇದೆಯೋ ಎಲ್ಲ ಕಂಪ್ಲೀಟ್ ಬಿಸಾಕಿದ್ದೀನಿ. ಬೇಕಾಗಿರೋದಷ್ಟೇ ಇಷ್ಟು ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಏನು ಯೂಸ್ ಆಗುತ್ತೋ ಅಷ್ಟು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಮಿಷಿನ್ ಎತ್ತಿ ಈ ಕಡೆ ಶಿಫ್ಟ್ ಮಾಡಿದೆ. ಇಲ್ಲಿ ಕರೆಕ್ಟಾಗಿ ಈ ಪ್ಲೇಸ್ ಇಲ್ಲಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಈ ಮಿಷಿನ್ಗೆ. ಅದರಿಂದ ಇಲ್ಲಿ ಇಟ್ಕೊಂಡಿದ್ದೀನಿ. ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಇಟ್ಕೊಂಡಿದ್ದೀನಿ. ಬೆಳಕು ಚೆನ್ನಾಗಿ ಬೀಳುತ್ತೆ, ಅದರಿಂದ ನಾನು ಈ ಕಡೆ ಶಿಫ್ಟ್ ಮಾಡಿಕೊಂಡೆ. ಇಲ್ಲಿ ಇದೊಂದು ಟೇಬಲ್ ಇಟ್ಕೊತೀನಿ ನನ್ನ ಮಗಳು ಬುಕ್ ಜೋಡಿಸ್ಕೊಳಕ್ಕೆ ಅಷ್ಟೇ. ಸಾಕು. ಇನ್ನು ಸಿಂಪಲಾಗಿ ಇಟ್ಕೊತೀನಿ ಎಲ್ಲನೂ. ಏನು ಬೇಡವೋ ಎಲ್ಲ ವೇಸ್ಟೇ ಜಾಸ್ತಿ ಇದೆ ನಮ್ಮ ಮನೇಲಿ. ಬೇಕಾಗಿರೋ ವಸ್ತುಗಿಂತ ಬೇಡದೇ ಇರೋ ವಸ್ತುನೇ ಜಾಸ್ತಿ ಇದೆ. ಎಲ್ಲ ಈಚೆ ಹಾಕಿದ್ದೀನಿ. ಇವಾಗ ಇಷ್ಟು ಕ್ಲೀನ್ ಮಾಡೋಕ್ಕೆ ಇಷ್ಟೊತ್ತಾಯಿತು. ಇನ್ನು ಅಡುಗೆ ಮನೆ ಬಾಕಿ ಇದೆ. ಫೋಲ್ಡ್ ಮಾಡೋ ಬಟ್ಟೆ ಅಂತೂ ಸಿಕ್ಕಾಬಟ್ಟೆ ಇದೆ. ಎಲ್ಲ ಎಷ್ಟೊತ್ತಿಗಾಗುತ್ತೆ ಏನೋ ಗೊತ್ತಿಲ್ಲ. ಇವಾಗ ಇಷ್ಟು ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ. ಇದಿದೆಯಲ್ಲ ಈ ಚೀಲ, ಇದು ವೇಸ್ಟ್ ಚೀಲ. ಅಂದರೆ ಬರೀ ಚೀಲ ಬ್ಯಾಗು ಇಷ್ಟೇ ಇದೆ. ಇದನ್ನ ವಾಶ್ರೂಮ್ ಸಜ್ಜಾ ಮೇಲೆ ಹಾಕಬೇಕು. ಮಿಕ್ಕಿದ್ದಿಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಷ್ಟು ಕ್ಲೀನ್ ಆಯ್ತಲ್ಲ, ಸಾಕು. ಸ್ವಲ್ಪ ಡೈಲಿ ಸ್ವಲ್ಪ ಮಾಡ್ಕೊತೀನಿ. ಒಟ್ಟಿಗೆ ಮಾಡ್ಕೊಳಕ್ಕೂ ಆಗಲ್ಲ ನನ್ನ ಕೈಯಲ್ಲಿ. ಅದರಿಂದ ನನ್ನ ಮಗಳು ಜಾಸ್ತಿ ಏನು ಹೆಲ್ಪ್ ಮಾಡೋಕ್ಕೆ ಬರಲ್ಲ ಪಾಪ ಅವಳಿಗೆ ಕೆಲಸ ಮಾಡೋಕ್ಕೆ. ಆದಷ್ಟು ಹೇಳಿದ್ದೆಲ್ಲ ಮಾಡಿಕೊಟ್ಲು. ನಾನು ನಾಳೆ ಅಡುಗೆ ಮನೆ ಬೆಳಗ್ಗೆನೇ ಬೇಗ ಎದ್ದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಸದ್ಯ ಇಷ್ಟು ಕ್ಲೀನ್ ಆಯ್ತಲ್ಲ ಅದೇ ಸಮಾಧಾನ. ನನ್ನ ಮಕ್ಕಳು ಪಾಪ ಬೆಳಗ್ಗೆ ಮ್ಯಾಗಿ ತಿಂದಿದ್ದು ಹೊಟ್ಟೆ ಹಶ್ವಾಗ್ಬಿಟ್ಟಿದೆಯಂತೆ. ಅದಕ್ಕೆ ಇವಾಗ ಮೊಸರು ಒಗ್ಗರಣೆ ಮಾಡ್ಕೊಡೋಣ ಅಂದ್ಬಿಟ್ಟು ಇವಾಗ ಮೊಸರು ತರಿಸ್ಬೇಕು. ಅನ್ನಕ್ಕೆ ಇಟ್ಬಿಟ್ಟು ಮೊಸರು ಒಗ್ಗರಣೆ ಮಾಡಿಕೊಂಡು ತಿಂದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಮಾಡ್ಕೋಬೇಕು. ಇವಾಗ ಮಕ್ಳಿಗೆ ಹಣ್ಣು ಬಿಡಿಸ್ಕೊಡ್ತಾ ಇದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಆಗೋ ಗಂಟಲು ಅವ್ರಿಗೆ ಪೇಷನ್ಸ್ ಇಲ್ಲ. ಹೊಟ್ಟೆ ಹಶ್ವಾಗ್ಬಿಟ್ಟಿದೆ. ಮ್ಯಾಗಿ ಅಲ್ವಾ, ಹೊಟ್ಟೆ ಫುಲ್ಲಾಗಿಲ್ಲ ಪಾಪ. ಅದರಿಂದ ಅನ್ನ ಬಿಡಿಸ್ಕೊಡೋಣ ಅಂದ್ಬಿಟ್ಟು ಮೂಸಂಬಿ, ದಾಳಿಂಬೆ ತಿನ್ನಿ ಅಂದೆ, ಬೇಡ ಅಂದರು. ಅದರಿಂದ ಮೂಸಂಬಿ ಬೇಕು ಅಂದರು. ಬಿಡಿಸ್ಕೊಡ್ತಾ ಇದ್ದೀನಿ. ಇವಾಗ ಅನ್ನ ಆದರೆ ಮೊಸರು ತರಿಸಿದ್ದೀನಿ. ಮೊಸರು ಅನ್ನ ಮಾಡಿಕೊಂಡು ಊಟ ಮಾಡಿಬಿಟ್ಟು ಸ್ವಲ್ಪ ರೆಡಿ ಆಗಿಬಿಟ್ಟು ಪಾರ್ಲರ್ಗೆ ಹೋಗ್ಬೇಕು. ನಾನು ಮಕ್ಕಳನ್ನ ನಮ್ಮ ಅತ್ತೆ ಮನೆಗೆ ಬಿಟ್ಬಿಟ್ಟು ಪಾರ್ಲರ್ಗೆ ಹೋಗಬೇಕು. ಫೋನ್ ಮಾಡಿದ್ರು ಆಂಟಿ, ಇವಾಗ ಕಸ್ಟಮರ್ ಇದ್ದಾರೆ ಬಾರಪ್ಪ ಅಂತ. ಆದರೆ ಏನು ಮಾಡೋದು, ಕೆಲಸ ಆಗಿಲ್ಲ ನನಗೂ, ನಾನು ಫ್ರೆಶಪ್ ಆಗಿಲ್ಲ. ಅದರಿಂದ ಆಂಟಿ 6 o'clock ಮೇಲೆ ಬರ್ತೀನಿ ಅಂತ ಹೇಳಿದೆ.
ಅವ್ರಿರೋ ಡೌಟ್ ಅಂತೆ. ನೋಡ್ತೀನಿ, ಫೋನ್ ಮಾಡ್ಕೊಂಡು ಬರಪ್ಪ ಅಂದಿದ್ದಾರೆ. ನೋಡೋಣ, 6 o'clockಗೆ ಹೋಗಬೇಕು. ಇವಾಗ ನಾನು ಫ್ರೆಶ್ ಅಪ್ ಆದೆ. ಟೈಮ್ ಬಂದು 5:45 ಆಗಿದೆ. ಏನೋ ಬಿತ್ತು ನೋಡಮ್ಮ, ಟೈಮ್ ಬಂದು 5:45 ಆಗಿದೆ. ನಾನು ರೆಡಿ ಆದೆ, ನನ್ನ ಮಗಳು ರೆಡಿ ಆದಳು. ನನ್ನ ಮಗನಿಗೂ ಸ್ನಾನ ಎಲ್ಲ ಮಾಡಿಸಿ ನಾನು ಸ್ನಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನನ್ನ ಮಗ ಮಲಗಿಬಿಟ್ಟಿದ್ದಾನೆ. ಇವಾಗ ನಿದ್ದೆಗಣ್ಣಲ್ಲಿ ಗಾಡೀಲಿ ಕರ್ಕೊಂಡೋಗೋಕ್ಕಾಗಲ್ಲ. ಒಂದು 5 ನಿಮಿಷ ಸ್ವಲ್ಪ ಸಂಜೆ ಟೈಮ್ ಜಾಸ್ತಿ ಹೊತ್ತು ಮಲ್ಕೊಳ್ಳಲ್ಲ, ಒಂದು ಸ್ವಲ್ಪ ಹೊತ್ತು ಮಲ್ಕೊತಾನೆ. ಮಲ್ಕೊಳ್ಳೋ ಗಂಟೆ ವೆಯ್ಟ್ ಮಾಡಿಬಿಟ್ಟು ಎದ್ಮೇಲೆ ಕರ್ಕೊಂಡು ಹೋಗಬೇಕು. ನಮ್ಮ ಅತ್ತೆ ಚಿಕನ್ ತಿಂತಾ ಇದ್ದಾರೆ. ನೋಡ್ಲೇಬೇಕು, ಹೋದವರ ನೋಡಿಲ್ಲ. ಬೇಡ ಅಂತ ತಿನ್ನಿಯಮ್ಮ ನೀವು. ಅಕ್ಕ ಪಾರ್ಲರಲ್ಲಿ ಫೋನ್ ಮಾಡಿ, ಕರೆನ್ಸಿ ಇಲ್ಲ ಮಾಡೋಕ್ಕೆ. ಏಯ್ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ದ ಗಲಾಟಿನ. ಬೇಡ ಮಗ್ನೆ, ಚೆನ್ನಾಗಿಲ್ಲ. ನನ್ಗೇನಂದ ಗೊತ್ತಾ, ಅಮ್ಮ ಶೀತ ಆಗುತ್ತಲ್ಲಮ್ಮ, ಈಗ ಸ್ನಾನ ಮಾಡಿದ್ಯಾ ನೀನು ಅಂತಾನೆ. ಹೋಗ್ಯಾಕ ಬೇಡ, ಈಟು ಪಪ್ಪಾಯಿ. ಏನಮ್ಮ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಮಾತ್ರೆ ನೆತ್ತಿ ಕವರಲ್ಲಿ ತುಂಬಿಟ್ಕೊಂಡಿದ್ರಿ. ಡಬ್ಬ ಎಲ್ಲಿ ತಂದ್ರಿ? ಹೌದಾ? ನಮ್ಮ ಅತ್ತೆ ಚಿಕನ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಇವರು ಪಾಪಾಯ ಕೊಡ್ತೆ. ಏನೇ ಇದು ಇಡಲಿ? ಒಬ್ರು ಬ್ಯಾಗ್ ಪರ್ಮಿಷನ್ ಇಲ್ಲದೆ ಚೆಕ್ ಮಾಡೋದು ತಪ್ಪಲ್ವಾ? ಚೆಕ್ ಮಾಡೋದು ತಪ್ಪ ಸರಿನಾ ಹೇಳು? ಅವಳು ಪರ್ಮಿಷನ್ ಕೊಟ್ಟಿದ್ಲ ನಿಂಗೆ ಅವಳು ಬ್ಯಾಗ್ ಚೆಕ್ ಮಾಡೋಕ್ಕೆ? ಎತ್ತಿಕು ಅಂದ್ರೆ ನೋಡಿ ಹೆಂಗೆಲ್ಲ ಆಡ್ತಾಳೆ. ಪಾರ್ಲರಿಗೆ ಫೋನ್ ಮಾಡಿದ್ವಿ, ಇದ್ದೀನಿ ಅಂದರು. ಅದರಿಂದ ಇವಾಗ ಹೊರಡಬೇಕು. ಪಾಪಾಯ ಕೊಟ್ಟಿದ್ದಾರೆ, ತಿಂದ್ಬಿಟ್ಟು ಹೊರಡ್ತೀನಿ. ಮಕ್ಕಳು ಇಲ್ಲೇ ಇರ್ತಾರೆ, ನಾನು ಹೋಗ್ಬಿಟ್ಟು ಬಂದು ಆಮೇಲೆ ಕರ್ಕೊಂಡು ಹೋಗ್ತೀನಿ. ಕೈಮಾ ಮಾಡಿದ್ದೀನಿ ಅಂತ ಹೇಳಲೇ ಇಲ್ಲ. ಕೈಮಾ ಮಾಡಿದ್ದಾರಂತೆ, ತಿಂದ್ಬಿಟ್ಟು ಹೋಗ್ತೀನಿ. ನನ್ನ ಫೇವ್ರೇಟ್ ಅಲ್ವಾ? ಬೇಡ ಊಟ, ಮೊಸರನ್ನ ತಿಂದು ಬಂದೆ. ಸೌಂಡ್ ಮಾಡಬಾರ್ದು, ಬಂದರೆ ಸೌಂಡ್ ಸ್ಟಾರ್ಟ್ ಮಾಡ್ಕೋತೀಯ. ಬೇಡ, ಇವಾಗ ಕೈಮಾ ಉಂಡೆ ಮತ್ತೆ ಚಿಕನ್ ಸಾಂಬಾರ್ ಹಾಕೊಟ್ಟಿದ್ದಾರೆ, 2 ಪೀಸ್ ಹಾಕೊಟ್ಟಿದ್ದಾರೆ. ತಿಂದ್ಬಿಟ್ಟು ಹೋಗ್ಬೇಕು. ಇವಾಗ 7 ಗಂಟೆಗೆ ಬಂದ್ಬಿಡ್ತೀನಿ. ಬಾಯ್ ಕೊಡ. ಏ ಇಲ್ಲೋಡ, ಸಿಕ್ಕಾಪಟ್ಟೆ ಜಾಸ್ತಿ ಆಡ್ತಾನೆ. ಇಲ್ಲಿಗೆ ಬಂದ್ರಂತೂ ಓವರ್ ಆ್ಯಕ್ಟಿಂಗು. ನನ್ನ ಮಗಳು ಇಷ್ಟು ದಿವಸ ಆಡ್ತಿದ್ದ, ನನ್ನ ಮಗಳು ಇಷ್ಟು ದಿವಸ ಆಡ್ತಿದ್ಲು, ಇವಾಗ ಇವನು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿಲ್ಲ. ಬಾಯ್ ಕಣ, ಬಾಯ್. ಮಾತಾಡಲ್ಲ, ಬಾಯ್. ಗೊತ್ತೀನಿ, ಬೇಡ ಹೋಗು. ಸೌಂಡ್ ಕಡಿಮೆ ಕುಡಿಯಮ್ಮ, ಒಂದು 2 ನಿಮಿಷ ವಿಡಿಯೋ ಮಾಡೋ ಗಂಟ. ಅಮ್ಮ ನೋಡಿ ಅಮ್ಮ, ಅವಳನ್ನ ಮಾತ್ರ ಹೇಳ್ತೀರಾ? ಪಟ್ಟ 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 ನೋಡಿತಾವಳೆ. ಫೋನ್ ಕೊಡಿ, ಯಾರಿಗೂ ಬೇಡ. ಹೇಳಿದ್ರೆ ಹೊಡೆದ್ಬಿಡ್ತೀನಿ ಮಮ್ಮಿ. ಇನ್ನೊಂದ್ಸಲಿ ಹೋದಾಗ ಪಾರ್ಲರ್ಗ ಯಾರು ನಿಮ್ಮ ಮಮ್ಮಿ ಇರಲ್ಲ, ಹೊಡೆದಾಕ್ಬಿಡ್ತೀನಿ. ಸುಳ್ಳು ಹೇಳ್ಬೇಡ. ಬಾತ್ರೂಮ್ಗೆ ಹೋಗಿದ್ ಬಂತು, ಮತ್ತೆ ಕಳ್ಳ ಬತ್ತನಂತ ಮನಗಿಸ್ತಿದ್ನು, ಆಟ ಆಡಿಸ್ತಿದ್ನು. ಆಮೇಲೆ ತಾನೇ ಒಂದ್ 10 ನಿಮಿಷ ತಾನೇ ನೋಡಿರೋದು ಅವನು. ಕೊಟ್ಬಿಡು ಸುಧಾ, ಸೌಂಡ್ ಕಡಿಮೆ ಕುಡಿಯಮ್ಮ. ಕೊಟ್ನಲ್ಲ. ಏನ್ ಗೊತ್ತಾ ಗೈಸ್, ನಮ್ಮ ಅತ್ತೆ ಮನೆಯದು ಹೋಮ್ ಟೂರ್ ಮಾಡಿ ಅಂತ ತುಂಬಾ ಕಮೆಂಟ್ ಬರ್ತಾ ಇದೆ ಇತ್ತೀಚೆಗಂತೂ. ನಾನು ರೀಸೆಂಟಾಗಿ ಹಾಕಿರೋ ವ್ಲಾಗಲ್ಲಿ ಆ ಕಮೆಂಟೇ ಜಾಸ್ತಿ. ಅದರಿಂದ ಮಾಡೋಣ ನಾಳೆ ಅಂತ ಇದ್ರೆ, ನಮ್ಮ ಅತ್ತೆ ಗೌರಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತೀವಿ, ಮಾಡೋಣ ಅವಾಗ, ಇವಾಗ ಬೇಡ ಆಡ್ಕೋತೀರಾ ಅಂತ ಆಡ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಆಡ್ಕೋತೀರಾ ಹೇಳಿ ಗೈಸ್? ಬಡವ್ರ ಮನೆ, ನಾನು ಮೊದ್ಲಾಗೆ ಹೇಳ್ತೀನಿ, ಬಡವ್ರ ಮನೆ. ಗಣಪತಿ ಕುಂಡ್ರಿಸಿ ಕೆರಾಟ ಕಟ್ಟ. ಇವಾಗ ಹೇಳ್ತವನೆ ಅಮ್ಮ, ಈ ಸತಿನವ್ರು ಗಣಪತಿ ಕುಣ್ಸಮ್ಮ ಅಂತ ಮನೇಲಿ. ಯಾರಾದ್ರೂ ಆಡ್ಕೋತೀರಾ ಹೇಳಿ ಗೈಸ್? ಮಾಡಿ ಅಂತ ತುಂಬಾ ಕಮೆಂಟ್ ಬರ್ತೈತೆ. ನಾಳೆ ಮಾಡೋಣ ಅಂತ ಇದ್ದೀನಿ. ನಮ್ಮ ಅತ್ತೆ ಅನ್ಕೊಳ್ಳಿ, ಕ್ಲೀನ್ ಇಲ್ಲ ನಮ್ಮ ಮನೆ ಮಾಡ್ತೀಯ ಹಂಗೆ ಹಿಂಗೆ ಅಂತ ಇದ್ದಾರೆ. ನಾಳೆ ಮಾಡ್ತೀನಿ ಕಣಮ್ಮ, ನಾಳೆ ಮಾಡ ಕ್ಲೀನ್ ಮಾಡ್ಬಿಡ್ತಾರೆ. ಇನ್ನೊಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಅತ್ತಿಗೆ ನಾದ್ನೀರ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ. ಸರ್ Q&A ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕ್ವಶನ್ ಆ್ಯಂಡ್ ಆನ್ಸರ್. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಏನೇ ಆದರೂ ನಮ್ಮ ವ್ಲಾಗ್ ನೋಡ್ಕೊಂಡು ಬಂದಿರೋರಿಗೆ, ನಮ್ಮ ಬಗ್ಗೆ ಆಗಲಿ, ನಮ್ಮ ಅತ್ತಿಗೆ ಬಗ್ಗೆ ಆಗಲಿ, ನಮ್ಮ ಅತ್ತೆ ಬಗ್ಗೆ ಆಗಲಿ, ಏನಾದರೂ ನಿಮಗೆ ಕ್ವಶನ್ಸ್ ಕೇಳೋಂಥ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಖಂಡಿತ ನಾನು Q&A ಕೂಡ ಮಾಡ್ತೀನಿ. ಸೌಂಡ್ ಇಲ್ಲಿ ಏನದು ಅಮ್ಮ? ಏನಮ್ಮ ಅದು?
ಏನು ಏನೋ ಮಾತಾಡ್ತಾ ಇದೆ. ಫೋನು ಇಲ್ಲ ನೋಡಿ, ಫೋನ್ ನನ್ನ ಮಗ ಮಾಷ ಆನ್ ಮಾಡ್ಬಿಟ್ಟಿದ್ದಾನೆ. ಇಲ್ಲಿ ಇಟ್ಟಿದ್ದಾನೆ. ಏನು ಮಾಸ ಮಾಸ ಅಂತಾನೆ ನಾನು ಹಿಡ್ಕೊಂಡು ಅಮ್ಮ ಟಿವಿಲಿ ಇದ್ರೆ ಜ್ಞಾನನೇ ಇರಲ್ಲ ಕಣಮ್ಮ. ಟಿವಿಲಿ ಹಾಕ್ಬಿಟ್ರೆ ನಾಳೆ ಹೋಮ್ ಟೂರ್ ಮಾಡ್ತೀನಿ, ಕಾಯ್ತಾ ಇರಿ ಆ ವಿಡಿಯೋಗೋಸ್ಕರ. ಮೊದಲಾಗೆ ಹೇಳ್ತೀನಿ, ತುಂಬ ಚಿಕ್ಕ ಮನೆ, ತುಂಬ ಸಿಂಪಲ್ ಆಗಿ ಇಟ್ಕೊಂಡಿದ್ದಾರೆ. ನೀವು ರಿಪೀಟೆಡ್ ಕೇಳ್ತಾ ಇರೋದ್ರಿಂದ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ಮಾಡ್ತೀನಿ. ಹಾಗೇನೆ Q&A ಕೂಡ ಮಾಡ್ತೀನಿ. ಅತ್ತೆ ನಾದ್ನಿ ಅತ್ತೆ ಸುಮ್ಮನಿರಿ ಅಕ್ಕ, ಯಾಕಕ್ಕ ಇಷ್ಟು ಎತ್ಬಿಟ್ಟು ಸುಮ್ಮನೆ ಇಂಟರ್ನೆಟ್ ಬಿಟ್ಟು. ನಿಜವಾಗ್ಲೂ ನನ್ನ ಮಗನ ಡೆಲಿವರಿಲಿ ಎಷ್ಟು ಜನ, 2 ಆಟೋದಲ್ಲಿ ಜನ ಹೋಗಿದ್ದು. ಯಾರ್ಯಾರಮ್ಮ? ನಾನು ಸಂಜು ನಿಮ್ಮ ಅಕ್ಕ ಕಿರ್ಚಾಬಿಟ್ಟು ನಿಜವಾಗ್ಲೂ ನನ್ನ ಡೆಲಿವರಿ ಡೇನು ಮರೆಯಕ್ಕಾಗಲ್ಲ. ನನ್ನ ಡೆಲಿವರಿ ಡೇನ ಮರೆಯಕ್ಕಾಗಲ್ಲ. ಜನ ಎಲ್ಲ ಸೈಲೆಂಟ್. ನಾವು ಅದಕ್ಕೇನು ನಮ್ಮ ಸಂಜು ನಮ್ಮ ಅಕ್ಕನೂ ಕಿರ್ಚಿರೋದಕ್ಕೆ ನಿಜವಾಗ್ಲೂ ಒಳಗಡೆ ಆಪ್ರೇಷನ್ ಮಾಡ್ತಾ ಮಾಡ್ತಾ ಡಾಕ್ಟ್ರು ಬೈದಿದ್ದಾರೆ. ಅಂದರೆ ಇವ್ರು ಕಿರ್ಚಿರೋದು ಡಾಕ್ಟ್ರು ಕೇಳಿಸಿಲ್ಲ. ನನ್ನ ಹಸ್ಬೆಂಡು ಆಪ್ರೇಷನ್ ಥಿಯೇಟ್ರು OT ಇರುತ್ತಲ್ಲ, ಆಪ್ರೇಷನ್ OT ಅದ್ರ ಈಚೆಗಡೆ ನಿಂತ್ಕೊಂಡು ಕಿರ್ಚಿರೋದಕ್ಕೆ ನನ್ನ ನಿಜವಾಗ್ಲೂ ಡಾಕ್ಟರ್ ಬೈಕೊಂಡು ನಾನು ಆಪ್ರೇಷನ್ ಮಾಡಿದ್ರು. ಬೈದ್ರು ನನಗೆ ಕಂಡಿದ್ದ ಹಿಂಗೆ. ಅದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಆ ಥರ ಕಿರ್ಚಾಕ್ಬಿಟ್ಟಿದ್ದಾರೆ ಇವರೆಲ್ಲ. ಖುಷಿಗೆ ಗಂಡ ಮಗು ಆಯ್ತು ಅನ್ನೋ ಖುಷಿಗೆ ಕಿರ್ಚಿರೋದು. ಡಾಕ್ಟರ್ ನರ್ಸ ಏನಾದ್ರು ಹೆಣ್ಣಾದ್ರೆ ಏನು ಗಂಡಾದ್ರೆ ನಿಮ್ಗೆ ಯಾರು ಹೇಳಿದ್ದು? ಆ ಲೇಡಿ ಗಾಡಿ ಇದ್ರಲ್ಲ ಅವ್ರು ತಾನೇ ನಿಂಗನ್ ಕೈಲಿ ಕೂಸ್ಕೊಟ್ರಲ್ಲ, ಅವನು ಗಂಡು ಅಂತ ಅರ್ಚಂದಲ್ಲ ಇವರೆಲ್ಲ ಬೈದ್ರು ಕಣಮ್ಮ. ನನ್ಗೆ ಸಂಜು ಜೋರ ಕಿರ್ಚ್ಬಿಟ್ಟು ಕೇಳಿಸ್ತು. ನಿಂಗ ಕಿರ್ಚಿದ್ ಸೌಂಡ್ ಬರಲ್ಲ ನನ್ಗೆ. ನನ್ನ ಮಗಳು ಅಳ್ತಾ ಇದ್ಲು ಅಲ್ವಮ್ಮ, ಸಿಕ್ಕಾಬಟ್ಟೆ ಅಳ್ತಾ ಇದ್ಲು. ನಮ್ಮ ಅಮ್ಮನ್ ಕೊಡಿ, ನಮ್ಮ ಅಮ್ಮನ್ ತೋರಿಸಿ ನನ್ಗೆ ಅಂತ ಪಾಪ ಸಿಕ್ಕಾಬಟ್ಟೆ ಅಳ್ತಾ ಇದ್ಲು ನನ್ನ ಮಗಳು. ಪುಣ್ಯ ಅಂತ ನೋಡ್ತಾ ಇದ್ದ ಹಂಗೆ. ನಮ್ಮ ಸಂಜು ಮಕ್ಕಳು, ನಮ್ಮ ಅತ್ತೆ, ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ಮ ಯಜಮಾನ್ರು ಫ್ರೆಂಡ್ ಇಬ್ರು, ನನ್ನ ಮಗಳು, ಇಷ್ಟು ಜನ ಹೋಗಿದ್ದು. ಅವರು ಒಂದು 9 o'clock ಬಾ ಅಂತ ಹೇಳಿದ್ದು. ನಾನು ಹೋಗಿದ್ದು 12 o'clock ಅಲ್ವಾ, 12 ಗಂಟೆಗೆ ಹೋಗಿದ್ದು. 12:45ಗೆ ಮಧ್ಯಾಹ್ನ ಟೈಮ್ ಮುಟ್ಟಿದ್ದು. ಲೇಟಾಗಿ ಊಟ ಮಾಡಿದ್ದೀನಿ. 4:15 4 ಗಂಟೆಗೆ ನಾನು ಊಟ ಮಾಡಿರೋದು. ಮುದ್ದೆ ಮಾಡಿದ್ದೀನಿ. ಊಟ ಮಾಡು ಅಂತ ಇದ್ದಾರೆ. ಅಕ್ಕ ನಂಗೆ ಬೇಡ ಅಂತ, ಹೊಟ್ಟೆ ಫುಲ್ ಆಗ್ಬಿಟ್ಟೈತೆ. ಹಾಂ, ಮುದ್ದೆ ಮಾಡ್ತಾ ಇದ್ದಾರೆ ನೋಡಿ. ಮುದ್ದೆ ಮಾಡ್ತಾ ಇದ್ದಾರೆ. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇತ್ತು. ಎಲ್ಲರಿಗೂ ಯಾರ್ಯಾರು ಎಷ್ಟೆಷ್ಟಪ್ಪ ಊಟ ಮಾಡ್ತಾರೋ ಆ ಸೈಜ್ ವೈಸಲ್ಲಿ ತೆಗಿಯೋದು. ನಾನು ಹಂಗೆ ತೆಗಿಯೋದು, ನಮ್ಮ ಅಕ್ಕನೂ ಹಂಗೆ ತೆಗಿತಾವ್ರು. ಊಟ ಹಾಕೊಟ್ಟಿದ್ದಾರೆ, ಊಟ ಮಾಡ್ತಾ ಇದ್ದೀನಿ. ಬೇಡ ಅಂದ್ರೂ ಕೇಳಿಲ್ಲ. ಹೊಟ್ಟೆ ಫುಲ್ ಆಗೈತೆ ನನಗೆ. ಮೊಟ್ಟೆ ಚಿನ್ನು ತಿನ್ನಲ್ಲ. ಊಟ ಮಾಡ್ಬಿಟ್ಟು ನನ್ನ ಮಕ್ಳಿಗೂ ಊಟ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕು. ನಮ್ಮ ಬಿಂದು ಬಂದು ಮಾತಾಡ್ಕೊಂಡು ಕೂತ್ಕೊಂಡೆ. ಟೈಮ್ ಬಂದು ಇವಾಗ 9 o'clock ಮೇಲಾಗಿದೆ. ನಮ್ಮ ಅತ್ತೆ ನಮ್ಮ ಜೊತೆ ಊಟ ಮಾಡಿ ಅಂದರೆ ಮಾಡಲಿಲ್ಲ, ಇವಾಗ ಮಾಡ್ತಾ ಇದ್ದಾರೆ. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.